ಇತ್ತೀಚೆಗಂತೂ ಬೆಂಗಳೂರಲ್ಲಿ ಬಿಟ್ಟು ಹೋಗಿದ್ದೇ ಇಲ್ಲ. ಮನೇಲೇ ಇದ್ದು ಬೇಜಾರಾಗಿತ್ತು. ಹಾಗಾಗಿ 2 ದಿನ ಮೈಸೂರು ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಹೊರಟಿದ್ದೀವಿ ನಾವು. ಸಣ್ಣ ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ನಾನು ಮಾಡೋ ಒಂದು ಕೆಲಸ ಅಂದರೆ ಈ ಥರ ಬೆಡ್ ರೆಡಿ ಮಾಡ್ಕೊಂಬಿಡ್ತೀನಿ. ಅವ್ನು ಮಲ್ಕೊಂಡಿದ್ದಾಗ ಆರಾಮಾಗಿ ಮಲಗಿಸ್ಕೊಂಬಿಡ್ಬೋದು. ಇಲ್ಲ ಅಂತಂದರೆ ಎದ್ದಿದ್ದಾಗ್ಲೂ ಆರಾಮಾಗಿ ಕೂತ್ಕೊಂಡು ಆಟ ಆಡ್ಕೊಂಡು ಬರ್ತಾನೆ. ತೊಡೆ ಮೇಲೆ ಕೂರಿಸ್ಕೊಂಡಿದ್ರೆ ತುಂಬ ಹೊತ್ತು ಕ್ರ್ಯಾಂಕಿಯಾಗಿ ಹೋಗ್ತಾರೆ ಮಕ್ಕಳು. ಮೊದಲೆಲ್ಲ ನಾವು ತುಂಬ ಟ್ರಾವೆಲ್ ಮಾಡ್ತಾಯಿದ್ವಿ. ಈಗ ಗುಂಡಣ್ಣ ಹುಟ್ಟಿದ ಮೇಲೆ ತುಂಬಾ ಕಡಿಮೆ ಆಗೋಗಿದೆ. ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಆದರೆ ಗುಂಡಣ್ಣ ಹುಟ್ಟಿದ ಮೇಲೆ ಯಾಕೋ ಹೋಗಬೇಕು ಅಂತಲೇ ಅನ್ನಿಸ್ತಿಲ್ಲ. ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಈ ವೆಕೇಷನ್ ಟೈಮಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಹೋಗಿ ರೀಚ್ ಆಗಿದ್ದೆ ಗೊತ್ತಾಗಲಿಲ್ಲ. ನಾವು ಮೈಸೂರಲ್ಲಿ ಸದರ್ನ್ ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಈ ಸಲ. ಮೈಸೂರು ನನಗೇನು ಹೊಸ್ತಲ್ಲ, ಸುಮಾರು ಸಲ ಮೈಸೂರಿಗೆ ಓಡಾಡಿದ್ದೀನಿ. ಆದರೆ ಇತ್ತೀಚೆಗೆ ಹೋಗಿಲ್ಲ ಅಷ್ಟೇ. ಬೆಂಗಳೂರು ಬಿಟ್ಟರೆ ಮೈಸೂರು, ಚಿಕ್ಕಮಗಳೂರು ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ನಂಗೆ ತುಂಬ ಇಷ್ಟವಾದ ಜಾಗಗಳು.